ಕೈಗಡಿ ಬಳಿ ಹೊಳೆಯಲ್ಲಿ ಮುಳುಗಿ ಕಾಣೆಯಾದ ಯುವಕ ಗುರುವಾರ ಬೆಳಿಗ್ಗೆ ಶವವಾಗಿ ಪತ್ತೆಯಾಗಿದ್ದಾನೆ. ಯಲ್ಲಾಪುರದ ಸಬಗೇರಿ ನಿವಾಸಿ ಸಾಗರ್ ರಾಮ ದೇವಾಡಿಗ ಎಂಬ ಯುವಕ ಮಂಗಳವಾರ ತನ್ನ ಸ್ನೇಹಿತರಾದ ದಿನೇಶ್, ಪುನೀತ್, ವಿನೋದ್ ಎಂಬುವರ ಜೊತೆ ಸೇರಿ ಬರ್ತ್ಡೇ ಪಾರ್ಟಿ ಮಾಡಲು ಕೈಗಡಿ ಬಳಿಯ ಹೊಳೆಗೆ ಹೋಗಿದ್ದರು. ಸಂಜೆ ಸುಮಾರು 4:30 ವೇಳೆಗೆ ಸಾಗರ್ ರಾಮ ದೇವಾಡಿಗ ಹೊಳೆಯಲ್ಲಿ ನೀರಿಗೆ ಇಳಿದಿದ್ದು ಆಕಸ್ಮಿಕವಾಗಿ ಹೊಳೆಯಲ್ಲಿ ಮುಳುಗಿ ಕಾಣೆಯಾಗಿದ್ದರು. ವಿಷಯ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಸ್ಥಳೀಯರ ನೆರವಿನೊಂದಿಗೆ ಶೋಧ ನಡೆಸಿದ್ದರು. ಬುಧವಾರ ಬೆಳಗ್ಗೆಯಿಂದ ಪತ್ತೆ ಶೋಧ ಕಾರ್ಯ ಮುಂದುವರೆದಿದ್ದು ಇಡೀ ದಿನ ಶೋಧಿಸಿದರೂ ಸಾಗರ್ ಪತ್ತೆಯಾಗಿಲ್ಲ. ಸ್ಥಳೀಯರಾದ ಗಣಪ ಸಿದ್ದಿ, ರಾಮ ಸಿದ್ದಿ, ವೆಂಕ ಸಿದ್ದಿ ಹಾಗೂ ನಾರಾಯಣ್ ಸಿದ್ದಿ ಅವರ ನೇತೃತ್ವದ ತಂಡ ಬುಧವಾರ ರಾತ್ರಿಯಿಡೀ ಶೋಧ ಕಾರ್ಯ ನಡೆಸಿದ್ದು ಗುರುವಾರ ಬೆಳಗ್ಗೆ 6 ಹೊತ್ತಿಗೆ ಸಾಗರ್ ಶವವಾಗಿ ದೊರಕಿದ್ದಾನೆ. ಮುಳುಗಿದ ಸ್ಥಳದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಶವ ಪತ್ತೆಯಾಗಿದೆ. ಹೊಟ್ಟೆ ಮೇಲೆ ತಗೋಣ ಮೊದಲೇ ಬಿಡೋದು ಮೊಬೈಲ್ ಫ್ರೀ ಮಾಡ್ತೀನಿ ಸರ್. ಬಡದೇ ಅದಕ್ಕೂ ಮೊದಲೇ ಇಲ್ಲಿ ಹಾರಾಡ್ತಿದ್ರಂತ ನಾಗೇಂದ್ರ ಕುಣಬಿ ಹೇಳಿದ್ದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.